ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡ್ತಿರೋದು ಗರ್ಭಿಣಿಯರಿಗೆ ತುಂಬಾ ಮುಖ್ಯವಾದ ಕೆಲವು ಆರೋಗ್ಯಕರ ಟಿಪ್ಸ್ ಬಗ್ಗೆ. ಬನ್ನಿ ತಿಳ್ಕೊಳ್ಳೋಣ. ಈ ಟಿಪ್ಸ್ಗಳು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಗರ್ಭಾವಸ್ಥೆಯಲ್ಲಿ ತಾಯಿ ಏನು ತಿಂತಾಳೆ ಅದೇ ಮಗುವಿನ ಬೆಳವಣಿಗೆಯ ಮೂಲವಾಗಿರುತ್ತೆ. ಹಸಿರು ಸೊಪ್ಪುಗಳು, ಹಣ್ಣುಗಳು, ತರಕಾರಿ, ಹಾಲು, ಮೊಟ್ಟೆ, ಬೇಳೆ, ಕಾಳುಗಳು ಹಾಗೂ ಪ್ರೋಟೀನ್ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸಬೇಕು. ಜಂಕ್ ಫುಡ್, ಹೆಚ್ಚು ಎಣ್ಣೆ ಮತ್ತು ಹೆಚ್ಚು ಮಸಾಲೆ ಇರೋ ಆಹಾರವನ್ನು ಸಾಧ್ಯವಾದಷ್ಟು ತಪ್ಪಿಸಿದ್ರೆ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು. ಮತ್ತು ಪ್ರತಿದಿನ ಕನಿಷ್ಠ 8ರಿಂದ 10 ಗ್ಲಾಸಷ್ಟು ನೀರನ್ನು ಕುಡಿಬೇಕು. ಇದು ದೇಹದಲ್ಲಿ ವಿಷಾಂಶಗಳನ್ನು ಹೊರಹಾಕೋದಕ್ಕೆ ಹಾಗೆ ಮಗುವಿಗೆ ಬೇಕಾದ ಪೋಷಕಾಂಶವನ್ನು ಸರಿಯಾಗಿ ತಲುಪಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಗರ್ಭಿಣಿಯರು ಸರಿಯಾದ ಕ್ರಮದಲ್ಲಿ ವಿಶ್ರಾಂತಿಯನ್ನು ತಗೊಳ್ಳೋದು ಬಹಳ ಅಗತ್ಯ. ರಾತ್ರಿ ಕನಿಷ್ಠ 7ರಿಂದ 8 ಗಂಟೆ ನಿದ್ರೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೆಚ್ಚು ಕೆಲಸ, ಒತ್ತಡ ಮತ್ತು ಆತಂಕದಿಂದ ದೂರನೇ ಇರಿ. ಮತ್ತು ಗರ್ಭಿಣಿಯರು ನಿಯಮಿತವಾಗಿ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಅವಶ್ಯಕ. ಡಾಕ್ಟರ್ ನೀಡುವ ಮಾತ್ರೆಗಳನ್ನು ಅವರ ಸಲಹೆ ಇಲ್ಲದೆ ನಿಲ್ಲಿಸಬೇಡಿ. ಯಾವುದೇ ನೋವು, ತಲೆಸುತ್ತು ಅಥವಾ ಅಸಹಜ ಲಕ್ಷಣ ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇನ್ನು ಡಾಕ್ಟರ್ ಸಲಹೆಯಂತೆ ಹಗುರವಾದ ನಡೆಯುವಿಕೆ ಅಥವಾ ಪ್ರೆಗ್ನೆನ್ಸಿ ಯೋಗ ಮಾಡಬಹುದು. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಮತ್ತು ಡೆಲಿವರಿಗೆ ಸಹ ಸಹಾಯ ಮಾಡುತ್ತೆ. ಇನ್ನು ನಾವು ಗರ್ಭಿಣಿಯರು ತಪ್ಪಿಸಬೇಕಾದ ಕೆಲ ವಿಷಯಗಳು ಏನಂದರೆ ಧೂಮಪಾನ, ಮದ್ಯಪಾನ ಮತ್ತು ಸ್ವಯಂ ಔಷಧ ಸೇವನೆಯಿಂದ ದೂರ ಇರೋದು. ಇವು ಮಗುವಿನ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುತ್ತೆ. ಗರ್ಭಾವಸ್ಥೆ ಒಂದು ಸುಂದರ ಅನುಭವ. ತಾಯಿ ಆರೋಗ್ಯವಾಗಿದ್ದರೆ ಮಾತ್ರ ಮಗು ಆರೋಗ್ಯವಾಗಿರುತ್ತೆ. ಈ ಟಿಪ್ಸ್ಗಳನ್ನು ಪಾಲಿಸಿ ಆರೋಗ್ಯಕರ ಗರ್ಭಧಾರಣೆಯನ್ನು ಅನುಸರಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.